ಒಬ್ರು ಹೇಳಿದ್ರು, ನಾವಿಲ್ಲಿ ಕೆಳಗಡೆ ಇಟ್ಟಿರ್ತೀವಲ್ಲ ದೇವರಿಗೆ ಅಕ್ಕಿ, ಅದು ಜಾಸ್ತಿ ಆಗಿರುತ್ತೆ ಲಕ್ಷ್ಮಿ ಏನಾದ್ರು ಒಲಗ್ರೆ ಅಂತ ಹೇಳಿದ್ರು. ಎಲ್ಲ ಮೂಢನಂಬಿಕೆ ಅಷ್ಟೇನೆ ಅಂತ ಸುಮ್ನೆ ಇಗ್ನೋರ್ ಮಾಡಿದ್ದೆ. ಲಾಸ್ಟ್ ಟೈಮ್ ಚೆಕ್ ಮಾಡಿದೆ, ಎಷ್ಟು ನಂಗೆ ಆಶ್ಚರ್ಯ ಅನ್ನಿಸ್ತು ಅಂದ್ರೆ ಮಿರಾಕಲ್ ಅನ್ನಿಸ್ತು. ಅಕ್ಕಿ ಜಾಸ್ತಿ ಆಗಿತ್ತು, ಇಷ್ಟ ಹಾಕಿದ್ದೆ ನಾನು, ಸೊ ಇಷ್ಟು ಜಾಸ್ತಿ ಆಗಿದೆ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ನಮ್ಮನೇಲಿ ಪೂಜೆ ಎಲ್ಲ ಮುಗೀತು ನೋಡಿ. ನಮ್ಮನೇಲಿ ಪುಟ್ಟ ಲಕ್ಷ್ಮಿನ ಕೂರ್ಸಿದೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದೀನಿ ಸಿಂಪಲ್ ಆಗಿ. ಪ್ರತಿ ಸಲ ಈ ತರ ಸಿಂಪಲ್ ಆಗಿ ಮಾಡ್ತೀನಿ. ಸೊ ತಿಂಡಿಗಳೆಲ್ಲ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದೀನಿ ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ನೀವು ನೆಕ್ಸ್ಟ್ ಗಣೇಶ ಹಬ್ಬಕ್ಕೆ ಮಾಡ್ಕೋಬಹುದು. ಅದನ್ನೆಲ್ಲ ತುಂಬಾನೇ ಸಿಂಪಲ್ ಮತ್ತೆ ತುಂಬಾನೇ ಟೇಸ್ಟಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ನನ್ ಇವಾಗ ಪೂಜೆ ಎಲ್ಲ ಮುಗ್ಸಾಯ್ತು. ಸೊ ಇವಾಗ ಹಬ್ಬದ ಊಟ ಮಾಡ್ಬೇಕಲ್ಲ, ಅಡಿಗೆ ಮಾಡಕ್ ಹೋಗಿ ಇವಾಗ ಓಡ್ತೀನಿ. ಸೊ ಅದಕ್ಕೆ ಮುಂಚೆ ನೀವೇನಾದ್ರೂ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಬ್ಬದ ಊಟ ನಾನು ಇವತ್ತು ಹೋಳಿಗೆ ಊಟ ಮಾಡ್ತಾ ಇದ್ದೀನಿ. ರೆಸಿಪಿ ಎಲ್ಲ ತೋರ್ಸೋದ್ ಕಷ್ಟ, ಬಟ್ ಏನೇನ್ ಮಾಡ್ತಾ ಇದೀನಿ ಹಬ್ಬದ ಊಟ ಅಂತ ತೋರಿಸ್ತೀನಿ. ಸೊ ಬನ್ನಿ ಹೋಗಿ ಅಡಿಗೆ ಮನೆಗೆ ಹೋಗಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ನಳಪಾಕ. ಸೊ ಫುಲ್ಲು ಬೆಳಗ್ಗೆಯಿಂದ ನಿನ್ನೆಯಿಂದ ಸ್ವಲ್ಪ 2 ದಿನದಿಂದ ಸ್ವಲ್ಪ ಬೆನ್ನೆಲ್ಲ ನೋವಾಗ್ಬಿಟ್ಟಿದೆ. ತಿಂಡಿಗಳು ಅದು ಇದು ಮಾಡೋದು ಕೆಲ್ಸ ಈ ತರ ಅನ್ಕೊಂಡು, ಬಟ್ ಏನು ಮಾಡಕ್ಕಾಗಲ್ಲ. ಇವಾಗ ವರ್ಷಕ್ಕೊಂದ್ಸಲ ಹಬ್ಬ ಮಾಡೋದಲ್ಲ. ಸೊ ಇವಾಗ ಒಂಥರ ಖುಷಿ ಅನ್ಸುತ್ತೆ, ಆ ನೋವೆಲ್ಲ ಮರ್ತೋಗುತ್ತೆ. ಏನೋ ಒಂದು ಆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ, ಸೊ ಅದು ತುಂಬಾನೇ ಖುಷಿ ಕೊಡುತ್ತೆ. ಇವಾಗ ಅಡ್ಗೆ ಮನೆ ಎಲ್ಲ ಮೆಸ್ಅಪ್ ಮಾಡ್ಕೊಂಡಿದ್ದೀನಿ, ಏನು ಅನ್ಕೊಂಬಿಡಿ. ಇವಾಗ ಹೋಳಿಗೆ ಊಟ ಮಾಡ್ತಿದ್ದೀನಿ, ತುಂಬಾ ಐಟಮ್ಸ್ ಮಾಡ್ತಿದ್ದೀನಲ್ಲ, ಸೊ ಹಂಗಾಗಿ ಎಲ್ಲ ಮೆಸ್ಅಪ್ ಆಗಿದೆ. ಸಂಜೆ ಎಲ್ಲ ಕಟ್ ಮಾಡಿ ಎಲ್ಲ ಹೆಲ್ಪ್ ಮಾಡ್ಕೊಟ್ಟಿದ್ದಾನೆ, ಇಲ್ಲಾಂದಿದ್ರೆ ಇನ್ನ ಟೈಮ್ ಆಗ್ತಿತ್ತು. ಹಂಗಾಗಿ ಎಲ್ಲ ಸೆಟ್ ಆಗಿದೆ. ರೆಸಿಪಿ ತೋರ್ಸಕ್ ಆಗಲ್ಲ, ಡೆಫಿನೆಟ್ಲಿ ನಾನು ಯಾವಾಗಾದ್ರೂ ಫ್ರೀ ಇದ್ದಾಗ ಮಾಡ್ತೀನಲ್ಲ ಅವಾಗ ತೋರಿಸ್ತೀನಿ. ನಾನು ಈ ಸಲ ಮಾಡ್ತಾ ಇರೋದು ಬೇಳೆ ಹೋಳಿಗೆ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಬೇಳೆ ಎಲ್ಲ ಬೇಯಿಸಿ ರೆಡಿ ಮಾಡ್ಕೊಂಡಿದೀನಿ. ಮತ್ತೆ ಪಲ್ಯಗಳು ಅದು ಇದು ಇದೆ, ಮತ್ತೆ ಅದ್ರ ಜೊತೆಗೆ ಒಬ್ಬಟ್ಟು ಸಾರು. ಇವಾಗ ಇದನ್ನ ರುಬ್ಕೊಬೇಕು. ಒಬ್ಬಟ್ಟು ಅಷ್ಟೇ ನಾನು ಚೆನ್ನಾಗಿ ಮಾಡ್ತೀನಿ. ಫ್ರೀ ಇದ್ದಾಗ ಯಾವಾಗಾದ್ರೂ ಡೆಫಿನೆಟ್ಲಿ ನಿಮ್ಗೆ ರೆಸಿಪಿನ ತೋರಿಸ್ತೀನಿ. ಯಾಕಂದ್ರೆ ಲೇಟ್ ಆಗುತ್ತೆ, ನಾನು ರೆಸಿಪಿ ತೋರಿಸ್ಕೊಂಡು ಕೂತ್ಕೊಂಡ್ರೆ ಮಾಡಕ್ಕಾಗಲ್ಲ. ಸೊ ಇವಾಗ ಒಬ್ಬಟ್ಟು ಮಾಡ್ಬೇಕಾದ್ರೆ ಆಮೇಲೆ ಸಿಗ್ತೀನಿ, ತೋರಿಸ್ತೀನಿ ನಿಮ್ಗೆ ಆಮೇಲೆ ಏನೇನ್ ಮಾಡಿದೀನಿ ಅಂತ ಹೇಳ್ಬಿಟ್ಟು. ಹೋಳಿಗೆ ಸ್ಟಾರ್ಟ್ ಆಗಿದೆ ನೋಡಿ, ಹೆಂಗ್ ಮಾಡ್ತಾ ಇದೀನಿ. ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ಮಾಡ್ತೀವಿ. ಸ್ವಲ್ಪ ಸೈಡ್ ಅಷ್ಟೇ. ಅನ್ಲಿಮಿಟೆಡ್ ಊಟ ಸರ್, ಎಷ್ಟಾದ್ರೂ ತಿನ್ಬೋದು. ಬಾಸ್ ಚೆನ್ನಾಗಿದೆಯಾ ಬಾಸ್? ಸೂಪರಾ ಸೂಪರಾ. ನಮ್ಮನೆ ಹಬ್ಬದ ಊಟ ನೋಡಿದ್ರಲ್ಲ ಏನೆಲ್ಲ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಸಂಜೆ ಹೆಲ್ಪ್ ಮಾಡಿಲ್ಲ ಅಂತ ಹೇಳಿದ್ರೆ ತುಂಬಾ ಲೇಟ್ ಮಾಡ್ತಿದ್ದೆ. ಸಂಜೆ ಎಲ್ಲ ಹೆಚ್ಕೊಟ್ಟೆಲ್ಲ ಹೆಲ್ಪ್ ಮಾಡಿದ್ದಕ್ಕೆ ಬೇಗ ಒಂದು 2 ಗಂಟೆ 2:30 ಅಷ್ಟರಲ್ಲಿ ಎಲ್ಲ ಮಾಡಿದೆ. ನನಗೆ ಒಬ್ಬಟ್ಟನ್ನ ಹಾಲಲ್ಲಿ ತಿನ್ನೋದಂದರೆ ತುಂಬಾ ಇಷ್ಟ. ಅದಕ್ಕೆ ನಾನು ಯಾವಾಗಲೂ ಹಾಲು ಮತ್ತು ತುಪ್ಪ ಮಿಕ್ಸ್ ಮಾಡಿ ತಿಂತೀನಿ. ಯಾರೆಲ್ಲ ನಂತರ ಹಾಲಿಗೆ ಒಬ್ಬಟ್ಟು ಹಾಕೊಂಡು ತಿಂತೀರಾ ಕಮೆಂಟ್ ಮಾಡಿ. ಸಂಜೆಗೆ ಆ ಥರ ಇಷ್ಟ ಆಗಲ್ಲ, ಜಸ್ಟ್ ತುಪ್ಪದಲ್ಲಿ ತಿನ್ನೋಕೆ ಇಷ್ಟ ಆಗುತ್ತೆ ಅಷ್ಟೇ. ಸರಿ, ಎಲ್ಲ ಮುಗಿಸ್ಬಿಟ್ಟು ಬಡಿಸ್ಕೊಂಡು ಇಬ್ಬರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಿದ್ದೀವಿ. ಚೀಕುಗೂ ಅಷ್ಟೇ ಹೋಳಿಗೆ ತುಂಬಾ ಇಷ್ಟ ಆಗಿದೆ. ಸೊ ಅವನೊಬ್ಬನೇ ಕುತ್ಕೊಂಡು ತಿಂತಾ ಇದ್ದ. ಸೊ ಏನೇ ಪೇಯ್ನ್ ಇದ್ರೂ ಏನೇ ಆಗಿದ್ರು ಈ ಥರ ಹಬ್ಬನ ಮಾಡಿಬಿಟ್ಟು ಸಿಂಪಲ್ಲಾಗಿ ಒಂದು ಹಬ್ಬದ ಊಟ ಮಾಡಿದ್ರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೊ ತುಂಬಾ ಖುಷಿ ಆಯಿತು. ನಿಮ್ಗೆ ಹೆಂಗೆ ಅನ್ನಿಸ್ತು ನಮ್ಮ ಹಬ್ಬದ ಊಟ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ.
ಎಲ್ಲ ಹಾಕೋವರೆಗೂ ಸುಮ್ಮನೆ ಇರ್ಬೇಕು, ಓಕೆನಾ? ಎಲ್ಲ ಹಾಕಿದ್ಮೇಲೆ ಒಟ್ಟಿಗೆ ತಿನ್ಬೇಕು. ಸ್ಟೇ. ಹಾಗೆ ನಿಮಗೆಲ್ಲ ಗೊತ್ತಿರಾಗೆ ನಮ್ಮ ಸ್ಕೈಗೂ ಕೂಡ ನಾನು ಹಬ್ಬದ ಊಟ ಕೊಡ್ತೀನಿ. ಸೊ ಅವನಿಗೆ ಬಡಿಸಿ ಇವಾಗ ಎಲ್ಲ ಊಟ ಕೂಡ ರೆಡಿ ಮಾಡಿಕೊಡ್ತಾ ಇದ್ದೀನಿ. ನೋಡಿ ಜೊಲ್ ಸುರಿಸ್ತಾ ಇದ್ದಾನೆ ಆಲ್ರೆಡಿ. ಹಬ್ಬದ ಊಟ ಮಾಡಕ್ಕೆ ರೆಡಿನಾ? ಜೊಲ್ಲೆಲ್ಲ ಸೋರಿಸ್ಕೊಂಡು ರೆಡಿನಾ? ತಿನ್ನು. ಸಾಣ ಅವ್ನು ತಿನ್ಲಿ ಬಿಡಮ್ಮ. ತಿನ್ಲಿ ಬಿಡು ಅವನು. ಚೆಲ್ಲಾಡ್ಬಿಟ್ನ ಅಲ್ಲಿ, ಅಲ್ಲೆಲ್ಲ ಚೆಲ್ಲದ್ನ ತಿಂತಾನೆ ಬಿಡು ಅವನು. ಗೈಸ್ ಏನ್ ಗೊತ್ತಾ, ಪ್ರೀವಿಯಸ್ಲಿ ನನಗೊಬ್ರು ಹೇಳಿದ್ರು, ನಾವಿಲ್ಲಿ ಕೆಳಗಡೆ ಇಟ್ಟಿರ್ತೀವಲ್ಲ ದೇವರಿಗೆ ಅಕ್ಕಿ, ಅದು ಜಾಸ್ತಿ ಆಗಿರುತ್ತೆ ಲಕ್ಷ್ಮಿ ಏನಾದ್ರು ಒಲಗ್ರೆ ಅಂತ ಹೇಳಿದ್ರು. ನಾನೇನ್ ಅನ್ಕೊಂಡೆ, ಇದೆಲ್ಲ ಮೂಢನಂಬಿಕೆ ಅಷ್ಟೇನೆ, ಏನೋ ನಮ್ಮ ಸಮಾಧಾನಕ್ಕೆ ನಾವು ಪೂಜೆ ಮಾಡ್ಬೇಕಷ್ಟೇನೆ ಅಂತ ಸುಮ್ಮನೆ ಇಗ್ನೋರ್ ಮಾಡಿದ್ದೆ. ಬಟ್ ಲಾಸ್ಟ್ ಟೈಮು ಚೆಕ್ ಮಾಡಿ ಅವರು ಅಂತ ಹೇಳಿದ್ರು. ಚೆಕ್ ಮಾಡಿದ್ದೆ, ಇಲ್ಲಿ ಇಟ್ಟಿದ್ನಲ್ಲ, ಅಂದ್ರೆ ನಾವು ಎಷ್ಟು ಹಾಕಿರ್ತೀವಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿದ್ರೆ ಅಕ್ಕಿ ಲಕ್ಷ್ಮಿ ಹೊಲಿತಾಳೆ ಅಂತ ಹೇಳ್ಬಿಟ್ಟು. ಸೊ ಲಾಸ್ಟ್ ಟೈಮ್ ಚೆಕ್ ಮಾಡಿದೆ, ಎಷ್ಟು ನಂಗೆ ಆಶ್ಚರ್ಯ ಅನ್ನಿಸ್ತು ಅಂದ್ರೆ ಮಿರಾಕಲ್ ಅನ್ನಿಸ್ತು. ಅಕ್ಕಿ ಜಾಸ್ತಿ ಆಗಿತ್ತು. ಈ ಗ್ಲಾಸಲ್ಲಿ ನಾನು ಕ್ಲೀನಾಗೆ ತಲೆ ಸೌರಿ ಹಾಕಿದ್ದೀನಿ. ತಲೆ ಸೌರಿ ಅಂತ ಹೇಳಿದ್ರೆ ಕ್ಲೀನಾಗಿ ಇದ್ರ ಮೇಲೆ ಎಕ್ಸ್ಟ್ರಾ ಇರಲ್ಲ, ಅಷ್ಟಿರುತ್ತೆ. ಸೊ ಇವಾಗ ನಾನು ಎಲ್ಲ ತೆಗಿತಾ ಇದ್ದೀನಿ ದೇವ್ರದ್ದು ಇದೆಲ್ಲ. ಸೊ ಅಕ್ಕಿ ಹಾಕಿದ್ದೀನಲ್ಲ, ಸೊ ಅಳತೆ ಮಾಡೋಣ. ಅದೇ ಇದರಲ್ಲಿ ಎಷ್ಟಾಗಿದೆ ನೋಡೋಣ, ಜಾಸ್ತಿ ಆಗಿದೆಯಾ, ಲಕ್ಷ್ಮಿ ಏನಾದರೂ ಈ ಸಲ ಹೊಲ್ದಿದ್ದಾಳ ಇಲ್ವಾ ಅಂತ. ಓ ಮೈ ಗಾಡ್ ಗೈಸ್, ಸೀರಿಯಸ್ಲಿ ನನಗೆ ಮಿರಾಕಲ್ ಅನ್ನಿಸ್ತಿದೆ ಗೊತ್ತಾ. ನಾನು ಆ್ಯಕ್ಚುಲಿ ಇಷ್ಟು ಹಾಕೇ ಇರಲಿಲ್ಲ, ಅದಕ್ಕೆ ನಾನು ಗ್ಲಾಸಲ್ಲಿ ಅಳತೆ ಮಾಡಿದ್ದು. ನಾನು ಎಷ್ಟು ಹಾಕಿದ್ದೆ ಅಂದರೆ ನೋಡಿ, ಇಷ್ಟು ಚೆಲ್ಲ ಥರ ಹಾಕಿರಲಿಲ್ಲ, ಯಾಕಂದರೆ ಈ ಥರ ಮಾಡಿ ಹಾಕಿದ್ದೀನಿ ಇಲ್ಲಿ. ಸೊ ಈ ಥರ ಮಾಡಿ ಹಾಕಿದ್ದೀನಿ, ಈ ಥರ ಇಷ್ಟು ಹಾಕಿದ್ದೆ ನಾನು. ಸೊ ಇಷ್ಟು ಜಾಸ್ತಿ ಆಗಿದೆ. ಅಂದರೆ ನಮ್ಮನೆಗೂ ಸ್ವಲ್ಪ ಲಕ್ಷ್ಮಿ ಹೊಲ್ದಿದ್ದಾಳೆ ಅಂತ ಹೇಳ್ಬಿಟ್ಟು ಒಂಥರ ಖುಷಿ ಆಗ್ತಿದೆ. ಈ ವಿಷಯ ನಿಮ್ಗೆ ಏನಾದರೂ ಫಸ್ಟ್ ಟೈಮ್ ಗೊತ್ತಿದ್ರೆ ನೀವು ನೆಕ್ಸ್ಟ್ ಇಯರ್ ಲಕ್ಷ್ಮಿ ಕೂರಿಸಿದಾಗ ಟ್ರೈ ಮಾಡಿ. ಇಲ್ಲ ಕೆಲವರು ದೀಪಾವಳಿ ಹಬ್ಬದಲ್ಲೆಲ್ಲ ಕೂರಿಸ್ತಾರೆ, ಸೊ ಅವಾಗ ಕೂಡ ನೀವು ಈ ಥರ ಟ್ರೈ ಮಾಡಿ ನೋಡಿ. ಇಲ್ಲ ನಿಮ್ಗೆ ಏನಾದರೂ ಈ ವಿಷಯ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ. ಇದು ಬಿಟ್ಟು ಬೇರೆ ಏನಾದರೂ ವಿಷಯನೂ ನಿಮ್ಗೆ ಏನಾದರೂ ಗೊತ್ತಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ. ನೆಕ್ಸ್ಟ್ ಇಯರ್ ನಾನು ಅದನ್ನು ಟ್ರೈ ಮಾಡ್ತೀನಿ. ಬಟ್ ಇದಂತೂ ನನಗೆ ತುಂಬ ಒಂಥರ ಆಶ್ಚರ್ಯ. ನಾನು ಅವ್ರು ಹೇಳಿದಾಗ ಅದೆಂಗೆ ಅಕ್ಕಿ ಜಾಸ್ತಿ ಆಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಟ್ರಸ್ಟ್ ಮೀ, ನಾನು ಹಾಕಿದಿಷ್ಟೇ, ಇಷ್ಟು ಎಕ್ಸ್ಟ್ರಾ ಆಗಿದೆ. ಗೈಸ್, ನೀವೇನಾದರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ ಇದ್ರ ಬಗ್ಗೆ ನಾನೊಂದು ರೀಲ್ನ ಪೋಸ್ಟ್ ಮಾಡಿದ್ದೆ. ಆವಾಗ ಒಂದಷ್ಟು ಜನ ಕಮೆಂಟ್ ಮಾಡಿದ್ರು ಇದು ತೇವಾಂಶದಿಂದ ಆ ಥರ ಎಲ್ಲ ಆಗಿರುತ್ತೆ ಅಂತ. ಬಟ್ ನಾನು ಟ್ರಯಲ್ ಮಾಡೋಣ ಅಂತ ನೆಕ್ಸ್ಟ್ ಡೇ ಮತ್ತೆ ಸೇಮ್ ಅದೇ ಥರ ಬಾಳೆ ಎಲೆನಲ್ಲಿ ಅಕ್ಕಿ ಹಾಕ್ಬಿಟ್ಟು 24 hours ಬಿಟ್ಟಿದ್ದೆ. ಬಟ್ ಅವತ್ತು ಅಕ್ಕಿ ಜಾಸ್ತಿ ಆಗಿರಲಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಆ ಥರ ಇದ್ದಿದ್ರೆ ಅವತ್ತು ಗಾಳಿಗೆ ಬಿಟ್ಟಿದ್ದೆ ತೇವಾಂಶಕ್ಕೆ, ಅವತ್ತು ಅಕ್ಕಿ ಜಾಸ್ತಿ ಆಗಬೇಕಿತ್ತು, ಬಟ್ ಆಗಿರಲಿಲ್ಲ. ಬಟ್ ನಾನು ದೇವ್ರನ್ನ ತುಂಬ ನಂಬೋದ್ರಿಂದ ನಾನು ಇದನ್ನು ನಂಬ್ತೀನಿ. ಸೊ ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ.